ನಮಸ್ಕಾರ. ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗುವ ಏಕೈಕ ರಾಶಿ ನಕ್ಷತ್ರ. ಕೇವಲ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಗಳು ಆಗುವ ರಾಶಿ ನಕ್ಷತ್ರದವರು ಯಾರ್ಯಾರು? ಆಶ್ಚರ್ಯ ಆಗ್ಬೋದು ನಿಮಗೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಆ ಭಗವಂತ ಕಣ್ಣು ಬಿಟ್ಟುಬಿಟ್ಟ ಅಂತಂದರೆ ಸೆಕೆಂಡು ಸಾಕು, ನಿಮಿಷ ಸಾಕು, ಗಂಟೆ ಸಾಕು, ಕೇವಲ ಒಂದು ದಿನ ಸಾಕು. ರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಡ್ತೀರ. ಅದೃಷ್ಟ ಅನ್ನೋದೊಂದು ಚೆನ್ನಾಗಿರಬೇಕು, ಹಣೆ ಬಾರ ಅನ್ನೋದೊಂದು ಚೆನ್ನಾಗಿರಬೇಕು, ತಂದೆ ತಾಯಿ ಆಶೀರ್ವಾದ ಅನ್ನೋದೊಂದು ಇರಬೇಕು, ಹಿರಿಯರ ಆಶೀರ್ವಾದ ಇರಬೇಕು, ದೇವರ ಅನುಗ್ರಹ, ಕುಲದೇವರು ಮನೆದೇವರು ಅನುಗ್ರಹ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಹೆಂಗಪ್ಪ ಸಾಧ್ಯ ರಾತ್ರಿ ಕೋಟ್ಯಾಧಿಪತಿಗಳಾಗಲಿಕ್ಕೆ? ಕೇವಲ ಒಂದು ದಿನದಲ್ಲೇ ಕೋಟ್ಯಾಧಿಪತಿ ಆಗಲಿಕ್ಕೆ ಹೆಂಗೆ ಸಾಧ್ಯ ಅಂತ ಆಶ್ಚರ್ಯ ಆಗ್ಬೋದು. ನೋಡ್ರಿ, ಈಗ ನಿಮ್ಮ ಜಮೀನುಗಳಲ್ಲಿ ಬಾವಿ ತೋಡಿಸ್ತಿರ್ತೀರ, ಸಡನ್ನಾಗಿ ನಿಧಿ ಸಿಗ್ಬೋದು. ಜಮೀನುಗಳಲ್ಲಿ ಮನೆ ಕಟ್ಟಿಸ್ತಿರ್ತೀರ, ಸೈಟುಗಳಲ್ಲಿ ಲೇಔಟ್ನಲ್ಲಿ ಮನೆ ಕಟ್ಟಿಸ್ತಿರ್ತೀರ. ಪಾಯ ಹಾಕಬೇಕಾದ್ರೆ ನಿಧಿ ಸಿಗ್ಬೋದು. ಯಾರಿಗೆ ಗೊತ್ತು? ಯಾರು ಕಂಡಿದ್ದಾರೆ? ಹಿಂದಿನ ಕಾಲದಲ್ಲಿ ಬ್ಯಾಂಕು, ಕಪಾಟುಗಳು, ಬೀರು, ಅಲ್ಮೇರಾ, ದುಡ್ಡುಗಳ ನಾಣ್ಯಗಳ, ಬಂಗಾರದ ನಾಣ್ಯಗಳ, ಬೆಳ್ಳಿ, ವಜ್ರ ಇವನ್ನೆಲ್ಲ ಸೇಫ್ಟಿ ಮಾಡ್ಕೊಳಕ್ಕೆ ಏನು ಫೆಸಿಲಿಟೀಸ್ ಇರಲಿಲ್ಲ. ಇಂದಿನ ಕಾಲದಲ್ಲಿ ಭೂಮಿ ಒಳಗಡೆ ಕೂಡಿಡ್ತಿದ್ರು. ಬೆಟ್ಟ ಗುಡ್ಡುಗಳು ನಡುವೆ ಅವಿತಿಡ್ತಿದ್ರು, ಒಳಗಡೆ ಇಡ್ತಿದ್ರು. ಮನೆ ಕಟ್ಟುವ ಸಂದರ್ಭದಲ್ಲಿ ಎಷ್ಟೋ ಜನಗಳಿಗೆ ಸಿಕ್ಕಿರುತ್ತೆ. ಮನೆ ಹತ್ರ ಬಾವಿ ತೆಗೆಸುವ ಸಮಯದಲ್ಲಿ, ಹೊಲದಲ್ಲಿ ಬಾವಿ ತೆಗೆಸುವ ಸಮಯದಲ್ಲಿ ಸಿಕ್ಕಿರುತ್ತೆ ಅಲ್ವಾ? ರಾತ್ರಿ ಕೋಟ್ಯಾಧಿಪತಿಗಳಾಗ್ತೀರಾ ನೀವು? ಯಾವ್ಯಾವ ರಾಶಿ ನಕ್ಷತ್ರ ಹೇಳ್ತಾ ಹೋಗ್ತೀನಿ. ಇನ್ನು ಕೇರಳ ಲಾಟ್ರಿ ತಗೊಂಡಿರ್ತೀರ, ಸುಮ್ಮನೆ ನೆಗ್ಲೆಕ್ಟಾಗಿ ತಗೊಂಡಿರ್ತೀರ, ನೋಡೋಣ ಹೊಡಿತತಿ ಅಂತ. 25 ಕೋಟಿ ಕೇರಳ ಲಾಟ್ರಿ ಹೊಡಿತು ಅಂತ ಟಿ ವಿ, ಮೀಡಿಯಾ, ಮಾಧ್ಯಮ ಲೋಕಗಳಲ್ಲಿ, ಮೊಬೈಲುಗಳಲ್ಲಿ, ಯೂಟ್ಯೂಬು, ಫೇಸ್ಬುಕ್ಕು ಎಲ್ಲ ಕಡೆ ಬರ್ತಿರುತ್ತೆ ಅಲ್ವಾ? ಅಂದರೆ ಅದಕ್ಕೆ ಹೇಳೋದು, ಅದೃಷ್ಟ, ಭಗವಂತನ ಆಶೀರ್ವಾದ, ಹಿರಿಯರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ನೀವು ಇಂದಿನ ಜನ್ಮದಿಂದ ಈ ಭೂಮಿಗೆ ಒತ್ಕೊಂಬಂದಿರಬೇಕು. ಒಳ್ಳೆ ಕರ್ಮ. ಯಾವ್ಯಾವ ರಾಶಿಯವರು ರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಡ್ತಾರಪ್ಪ ಅಂತಂದರೆ, ಕರ್ಕಾಟಕ ರಾಶಿಯವರು, ವೃಶ್ಚಿಕ ರಾಶಿಯವರು, ಮಕರ ರಾಶಿಯವರು, ಕುಂಭ ರಾಶಿಯವರು, ಮೇಷ ರಾಶಿಯವರು, ತುಲಾ ರಾಶಿಯವರು, ಧನಸ್ಸು ರಾಶಿಯವರು. ಈ ರಾಶಿಯವರಿಗೆ ಸಡನ್ನಾಗಿ ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ. ರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ. ಕೇವಲ ಒಂದು ದಿನದಲ್ಲಿ ಕೋಟ್ಯಾಧಿಪತಿಗಳಾಗುವ ಎಲ್ಲ ಲಕ್ಷಣಗಳು ಇರುತ್ತೆ. ಅರ್ಥ ಆಯ್ತಾ? ನಿಮ್ಮ ಅದೃಷ್ಟ, ನಿಮ್ಮ ಹಣೆ ಬರ, ನೀವೇನು ಹೊತ್ಕೊಂಬಂದಿರ್ತೀರ ಅದಕ್ಕೆ ಬಿಟ್ಟಂತ ಇದು. ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ, ಹಣೆ ಬರ ಇತ್ತು ನಿಮಗೆ ಅಂತಂದರೆ ಖಂಡಿತವಾಗ್ಲೂ ಒಂದೇ ದಿನದಲ್ಲಿ ಆಗ್ಬಿಡ್ತೀರ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.